ಓಕೆ, ನಮಸ್ಕಾರ ಸ್ನೇಹಿತರೆ. KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸುಸ್ವಾಗತ. ಸರಿ, ಕಾಷನ್ ಡಿಪಾಸಿಟ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನೋಡಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ವೀಡಿಯೋಸ್ ಕೂಡ ರಿಲೇಟೆಡ್ ಟು ಕೌನ್ಸಿಲಿಂಗ್ ಆಗಿರ್ತದೆ. ಸರಿ, ಈಗ ಫಸ್ಟ್ ರೌಂಡಲ್ಲಿ ಈಗಾಗಲೇ ಸೀಟ್ ಸಿಕ್ಕಿರ್ತದೆ ಆ್ಯಂಡ್ ಸೀಟ್ ಸಿಕ್ಕಿಲ್ಲ. ಇಬ್ಬರಿಗೂ ಕೂಡ ಕಾಷನ್ ಡಿಪಾಸಿಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಯಾರೆಲ್ಲ ಕಟ್ಟಬೇಕಂತ ಹೇಳ್ತೀನಿ ನೋಡಿ, ಅವರಷ್ಟೇ ಕಟ್ಟರಂತೆ. ಸರಿ, ಈಗ ನೋಡಿ, ಈಗ UG ನೀಟಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ, ಹೋಮಿಯೋಪತಿ ಹಾಗೂ CET ಬರುವಂಥ ಎಲ್ಲ ಕೋರ್ಸಸ್ಗಳು ಈಗಾಗಲೇ ಫಸ್ಟ್ ರೌಂಡ್ ಏನಂತಂದರೆ ಅಲಾಟ್ಮೆಂಟ್ ಆಗೈತೆ. ಅದರಲ್ಲೂ ಓಕೆ ಹೇಳ್ತೀನಿ, ಅದರಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅಂಥ ಒಂದು ಸ್ಟೂಡೆಂಟು ನಿಮ್ಗೆ ಯಾವುದೇ ರೀತಿಯಾಗಿ ಚಾಯ್ಸ್ ಎಂಟ್ರಿ ಇಲ್ಲ. ಓಕೆ, ಗೊತ್ತಿದೆ. ಈಗ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಈಗಾಗಲೇ ಆಪ್ಷನ್ಸ್ಗಳನ್ನು ನಮೂದಿಸಿದ, ಆದರೆ ಯಾವುದೇ ಸೀಟು ಹಂಚಿಕೆ ಆಗದ ಅಭ್ಯರ್ಥಿಗಳು ಚಾಯ್ಸ್ಗಳನ್ನು ನೀಡುವ ಅವಶ್ಯಕತೆ ಇರೋದಿಲ್ಲ. ಅಂತಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ನೋಡಿ, ನೀವು ಅಂದರೆ KCET ಆಯ್ತು, ನೀಟಲ್ಲಿ ಆಯ್ತು, ಯಾವುದಕ್ಕೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ರೌಂಡ್ ಅಂದರೆ ಮುಂದಿನ ಸುತ್ತಿನ ಸೀಟು ಹಂಚಿಕೆಗೆ ಭಾಗವಹಿಸಬಹುದು. ಅಂದರೆ ನೆಕ್ಸ್ಟ್ ರೌಂಡಿಗೆ ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಆದರೆ ಮೆನ್ಷನ್ ಮಾಡ್ತಾರೆ, ಆದರೆ ಎರಡನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ, ಅಂದರೆ ಸೆಕೆಂಡ್ ರೌಂಡು ಈಗ 15ನೇ ತಾರೀಕು ಮೇಲ್ಗಡೆ ಸ್ಟಾರ್ಟ್ ಮಾಡ್ಬೋದು. ಆವಾಗ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿದ ನಂತರವೇ ಏನಪ್ಪ ಅಂದರೆ ಮೊದಲನೇ ಸುತ್ತಿನ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಸ್ಗಳನ್ನು ತೋರಿಸಲಾಗುವುದು. ಅಂದರೆ ಈಗ ಅಲ್ಲಿ ನಿಮಗೆ ಎಕ್ಸೆಪ್ಟೆಡ್ ಕಂಡೀಷನ್ ಅಂತ ಏನು ಕೊಡ್ತಾರೆ, ಟಿಕ್ ಮಾಡಿ ಕೊಟ್ಟರೆ ಅಂತ ಏನಪ್ಪ ಅಂದರೆ ಯಾರೆಲ್ಲ ಸೀಟ್ ಸಿಕ್ಕಿಲ್ವೋ ಅವರು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಇರಲ್ಲ. ಆ ಸೆಕೆಂಡ್ ರೌಂಡ್ ನಿಮಗೆ ಆಪ್ಷನ್ ಎಂಟ್ರಿ ಪೇಜ್ ಲಾಗಿನ್ ಓಪನ್ ಆಗಬೇಕಂದ್ರೆ ನೀವು ಅಲ್ಲಿ ಒಪ್ಪಿಗೆ ಕೊಡ್ತೀರಾ. ಎಲ್ಲರೂ ಕೂಡ ಗೊತ್ತಿದೆ, ಸೀಟ್ ಸಿಕ್ಕಿರಲ್ಲ ಯಾಕಂದ್ರೆ ಸಿಗಬೇಕಂತ ಮಾಡ್ತೀರಾ. ಸೊ ಅದಾದ ನಂತರ ಒಂದು ವೇಳೆ ಅಭ್ಯರ್ಥಿಗಳು ವೈದ್ಯಕೀಯ ಕೋರ್ಸ್ಗೆ ಈಗಾಗಲೇ ದಾಖಲಿಸಿರುವ ಆಪ್ಷನ್ಸ್ಗಳೊಂದಿಗೆ, ಅಂದರೆ ಈಗಾಗಲೇ ಎಷ್ಟೋ ಹುಡುಗರು ಫಸ್ಟ್ ರೌಂಡ್ಗೆ ಮೆಡಿಕಲ್ ಸೀಟ್ನ ಹಾಕೊಂಡಿರ್ತಾರೆ, ಆ ಆಪ್ಷನ್ಸ್ಗಳನ್ನ ಹಾಕೊಂಡಿರ್ತಾರೆ. ಓಕೆ, ಅದರ ಜೊತೆಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ, ಅಂದರೆ ಅವೇ ಒಂದು ಆಪ್ಷನ್ಸ್ಗಳನ್ನ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂತಂದರೆ ಕಾಷನ್ ಡಿಪಾಸಿಟನ್ನು ಪಾವತಿಸಬೇಕು. ಕಾಷನ್ ಡಿಪಾಸಿಟನ್ನು ಪಾವತಿಸಲು ವೇಳಾಪಟ್ಟಿಯನ್ನು ನೀಡಲಾಗ್ತದೆ. ಅವ್ರು ಹೇಳ್ತಾರೆ ನೋಡಿ, ಅಂದರೆ ಅರ್ಥ ಮಾಡ್ಕೋರಿ. ಯಾರಿಗಪ್ಪ ಅಂತಂದ್ರೆ ಈಗ ಮೆಡಿಕಲ್ ಅಂದರೆ MBBS ಸೀಟ್ಗಳನ್ನ ಯಾರೆಲ್ಲ ಆಪ್ಷನ್ಸ್ಗಳನ್ನ ಇಟ್ಕೊಂಡಿದ್ರೋ ಆದರೂ ಕೂಡ ನಿಮ್ಗೆ ಸೀಟ್ ಸದ್ಯಕ್ಕೆ ಯಾವುದೂ ಕೂಡ ಸೀಟ್ ಸಿಕ್ಕಿಲ್ಲ, ಆದರೂ ಕೂಡ ನಿಮಗೆ ಮೆಡಿಕಲ್ ಸೀಟ್ಗಳು ಇದ್ದಾವೆ ಆಪ್ಷನ್ಸಲ್ಲಿ. ಹಂಗೆ ಇಟ್ಕೊಂಡು ನೀವು ಏನಾದರೂ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನೋದಂತಂದರೆ ನೀವು ಕಾಷನ್ ಡಿಪಾಸಿಟ್ ಕಟ್ಟಬೇಕಾಗುತ್ತದೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ನಿಮ್ಗೆ ಇದುವರೆಗೂ ಕೂಡ ನೀವು ಮೇಲ್ಗಡೆ ನೀಟ್ ಕೋರ್ಸಸ್ ಅಂದರೆ MBBS ಸೀಟ್ ಹಾಕೊಂಡು ಕೆಳಗಡೆ KCET ಕೋರ್ಸಸ್ ಹಾಕೊಂಡಿದ್ರು ಸಹಿತ ನಿಮಗೆ MBBS ಸೀಟ್ ಸಿಕ್ತಪ್ಪ ಅಂದರೆ ಮೇಲ್ಗಡೆ ಅಥವಾ ಯಾವ್ದಾದ್ರು ಒಟ್ಟಿನಲ್ಲಿ ನಿಮ್ಮ ಸೀಟೇ ಸಿಕ್ಕಿಲ್ಲ ಅಂತಂದರೆ ಹೆಂಗಿದ್ರು ಇರ್ತದೆ. ಸೊ ನಿಮ್ಗೆ ಏನಪ್ಪ ಅಂದರೆ ಕಾಷನ್ ಡಿಪಾಸಿಟ್ ಕಟ್ಟಿಯೇ ಸೆಕೆಂಡ್ ರೌಂಡ್ಗೆ ಹೋಗಬೇಕು. ಇನ್ ಕೇಸ್ ನಾನು MBBS ಹಾಕ್ಕೊಂಡಿಲ್ಲ, ನಾನು ಸದ್ಯಕ್ಕೆ ಏನಂತಂದರೆ ಓನ್ಲಿ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಈ ದಂತವೈದ್ಯಕೀಯ, ಹೋಮಿಯೋಪತಿ ಸೀಟ್ಗಳಿಗೆ ಅಷ್ಟೇ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಷ್ಟೇ ಇದಾವೆ ನಾನು ಅಂತಂತಂದರೆ ಅವ್ರಿಗೆ ಏನಪ್ಪ ಅಂದರೆ ಯಾವುದೇ ರೀತಿ ನಿಮಗೆ ಕಾಷನ್ ಡಿಪಾಸಿಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಈಗ MBBS ಸೀಟ್ಗಳಿದ್ದರೆ ಮಾತ್ರ ಏನಪ್ಪ ಅಂತಂದರೆ ನಿಮಗೆ ಕಾಷನ್ ಡಿಪಾಸಿಟ್ ಕಟ್ಟಬೇಕು. ಈಗ ಹುಡುಗರಿಗೆ ಒಂದು ಸಮಸ್ಯೆ ಕಾಡುತ್ತೆ, ಒಂದು ಈ ಸೀಟ್ ಸಿಕ್ಕಿಲ್ಲ, ಓಕೆ ಕಾಷನ್ ಡಿಪಾಸಿಟ್ ಕೊಟ್ಟು ಹೋಗ್ತೀನಿ. ಈ ಸೀಟ್ ಸಿಕ್ಕಿದೆ, ಓಕೆ ಲೈಕ್ ಎಕ್ಸಾಂಪಲ್ ಈಗ ಸೀಟ್ ಸಿಕ್ಕಿದೆ, ನಾನು ಚಾಯ್ಸ್ 2 ಕೊಡ್ತಾಯಿದ್ದೀನಿ ಆ್ಯಂಡ್ ಚಾಯ್ಸ್ 3 ಕೊಡ್ತಾಯಿದ್ದೀನಿ. ಮೇಲ್ಗಡೆ MBBS ಸೀಟ್ ಇದ್ದಾವೆ, ಮೇಲ್ಗಡೆ MBBS ಸೀಟ್ ಇದ್ದು ಅಂತಂದರೆ ನೀವು ಚಾಯ್ಸ್ 2ನಾದರೂ ಕೊಡ್ರಿ, 3ನಾದರೂ ಕೊಡ್ರಿ, ನೀವು ಕಾಷನ್ ಡಿಪಾಸಿಟ್ ಕಟ್ಟಲೇಬೇಕು. ಓಕೆ, ಹೇಳ್ತಾ ಅಂದರೆ ಈಗಾಗಲೇ ಸೀಟ್ ಸಿಕ್ಕೋರಿಗೆ ನಿಮಗೆ KCET ಕೋರ್ಸ್ ಸಿಕ್ಕೈತೋ ಅಥವಾ ನಿಮಗೆ ಡೆಂಟಲ್ ಹೋಮಿಯೋಪತಿ ಸೀಟ್ ಸಿಕ್ಕೈತೋ ಅದು ಮ್ಯಾಟ್ರಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ MBBS ಏನಾದರೂ ಮೇಲ್ಗಡೆ ಇದ್ದರೆ ಓಕೆ ಸೀಟ್ ಸಿಕ್ತೋ ಅಂದರೆ MBBS ಸೀಟ್ ಏನಾದರೂ ಇಟ್ಕೊಂಡು ನೀವು ಸೆಕೆಂಡ್ ರೌಂಡ್ ಹೋಗ್ತೀನಿ ಅನ್ನೋದಂದರೆ ನೀವು ಕಾಷನ್ ಡಿಪಾಸಿಟ್ ಕಟ್ಟಲೇಬೇಕು. ಸೊ ಯಾವ ರೀತಿ ಕಟ್ಟಬೇಕು ಏನಂತ ಕೂಡ ಕೇಂದ್ರದಲ್ಲಿ ಒಂದು ಶೆಡ್ಯೂಲ್ ಬಿಡ್ತಾರೆ. 1 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಕಾಷನ್ ಡಿಪಾಸಿಟ್ನ. ಇದು ಹೆಂಗೆ ನೋಡಿ, ಈಗ ಕಾಷನ್ ಡಿಪಾಸಿಟ್ ಕಟ್ತೀನಿ ಅಂತಂದರೆ ಮತ್ತೆ ನಿಮ್ಮ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುತ್ತಾ. ಲೈಕ್ ಎಕ್ಸಾಂಪಲ್ ನನಗೆ ಮಾರ್ನಿಂಗ್ ಒಂದು ಹುಡುಗಿ ಬಿ ಫಾರ್ಮಾ ಸಿಕ್ಕಿದೆ ಅಂತ ಕಾಲ್ ಮಾಡಿತ್ತು. ನನ್ನ ಮೇಲ್ಗಡೆ MBBS ಸೀಟ್ ಇದ್ದಾವೆ, ನನಗೆ ಈಗ ಸದ್ಯಕ್ಕೆ ಬಿ ಫಾರ್ಮಾ ಸೀಟ್ ಸಿಕ್ಕೈತೆ, ನಾನೀಗ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂತ ಮಾಡಿದ್ದೀನಿ, ಹೋಲ್ಡಲ್ಲಿ ಇಟ್ಕೊಂಡು ನನಗೆ ಮತ್ತೆ ಪೇ ಮಾಡಬೇಕಾ? ಖಂಡಿತವಾಗ್ಲೂ ಕೂಡ ನೀವು 1 ಲಕ್ಷ ರೂಪಾಯಿ ಪೇ ಮಾಡಬೇಕು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂದ್ರೆ. ಯಾಕಂದರೆ MBBS ಸೀಟ್ಸ್ಗಳು ಮೇಲೆ ಇದ್ದಾವೆ. ನಿಮ್ಗೆ MBBS ಸೀಟ್ಸ್ಗಳು ಏನಾದರೂ ಬೇಕು ಅಂತ ಅಂದರೆ ಇನ್ ಕೇಸ್ ಇದ್ದರೆ ಮಾತ್ರ ಕಾಷನ್ ಡಿಪಾಸಿಟ್ ಕಟ್ಬಿಟ್ಟು ಪೇ ಮಾಡಿ ಹೋಗಬೇಕಾಗ್ತದೆ. ಆ್ಯಂಡ್ ಅದು 1 ಲಕ್ಷ ರೂಪಾಯಿ ನಿಮಗೆ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಲ್ಲ, ಅದು ವಾಪಸ್ ನಿಮಗೆ ರೀಫಂಡ್ ಮಾಡ್ತಾರೆ. ನಿಮಗೆ ಬಿ ಫಾರ್ಮಾ ಫೀಸು ಮತ್ತು ಅಲ್ಲಿ ಫೀಸ್ ಕಟ್ಟಲೇಬೇಕು, ಅದರದ್ದು ಬೇರೆ. ವಾಪಸ್ ಅದನ್ನಪ್ಪ ಕಾಷನ್ ಡಿಪಾಸಿಟ್ ನಿಮಗೆ ರೀಫಂಡ್ ಮಾಡ್ತಾರೆ. ನಿಮಗೆ ಒಂದು ಅವೇರ್ನೆಸ್ ಇರಲಿ, ಒಂದು ಮೆಡಿಕಲ್ ಸೀಟ್ ಅಂತಂದರೆ ಅವೇರ್ನೆಸ್ ಇರಲಿ, ಅಡ್ರೆಸ್ ಎಲ್ಲನೂ ಕೂಡ ಹಾಕಿರ್ತೀರಿ, ಹಂಗೋಸ್ಕರ ಅವರು ಅವೇರ್ನೆಸ್ ಇರಲಿ ಅನ್ನೋಕ್ಕೋಸ್ಕರ ಸೆಕೆಂಡ್ ರೌಂಡ್ಗೆ ಈ ಥರ ಮಾಡ್ತಿದ್ದಾರೆ. ಓಕೆ, ಇನ್ ಕೇಸ್ ಚಾಯ್ಸ್ 3ನ ಕೊಟ್ಟಿದ್ದೀನಿ ನಾನು, ಇನ್ ಕೇಸ್ ಚಾಯ್ಸ್ 3 ಕೊಡ್ತಾಯಿದ್ದೀನಿ, ಬಟ್ ನನಗೆ ಮೆಡಿಕಲ್ ಸೀಟ್ಗಳದ್ದು ಕೂಡ ಇನ್ನೂ ಬೇಕು, ನಮಗೆ ಆಪ್ಷನ್ಸ್ಗಳಿದೆ. ಸೆಕೆಂಡ್ ರೌಂಡಿಗೆ ಮೆಡಿಕಲ್ ಸೀಟ್ಗಳು ಇದ್ದಾವೆ, ನಾವೇನು ಮಾಡಬೇಕು? ನಿಮಗೆ MBBS ಸೀಟ್ಗಳು ಇತ್ತಪ್ಪ ಅಂತಂದರೆ ನೀವು ಚಾಯ್ಸ್ 3 ಆದರೂ ಕೊಡಿ, 2 ಆದರೂ ಕೊಡಿ, ನೀವೇನಪ್ಪ ಅಂದರೆ ಕಾಷನ್ ಡಿಪಾಸಿಟ್ ಕಟ್ಟಲೇಬೇಕು 1 ಲಕ್ಷ ರೂಪಾಯಿ. ಓಕೆ ಸರಿನಾ? ಇದಿಷ್ಟು ಕಾಷನ್ ಡಿಪಾಸಿಟ್ಟು ಯಾವಾಗ ಎಂತಂದು ಕ್ಲಿಯರಾಗಿ ಕೇದಲ್ಲಿ ಹೇಳ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ನೀಟಾಗಿ ಇನ್ನೊಂದು ಟೈಮ್ ಹೇಳೋಣಂತೆ. ಇವಾಗ ಏನಂತಂದ್ರೆ ಸದ್ಯಕ್ಕೆ ಕಾಷನ್ ಡಿಪಾಸಿಟ್ಟು ಸೀಟ್ ಸಿಗದೇ ಇದ್ದರೂ ಕೂಡ, ಇನ್ ಕೇಸ್ ಮೆಡಿಕಲ್ ಸೀಟ್ಗಳು ಇದ್ದರೂ ಕೂಡ ನಿಮ್ಗೆ ಆಪ್ಷನ್ಸ್ ಒಳಗೆ ನೀವು ಕಾಷನ್ ಡಿಪಾಸಿಟ್ ಕಟ್ಟಬೇಕಾಗ್ತದ, ಸರಿನಾ? ಇಲ್ಲ ನನಗೆ ಲೈಕ್ ಎಕ್ಸಾಂಪಲ್ ಇನ್ನೊಬ್ರು ಕೇಳ್ತಾರೆ, ಈಗ ಇಲ್ಲಿ MBBS ಸೀಟ್ ಇದೆ, ಓಕೆ
MBBS ಸೀಟ್ ಇದೆ. ಈಗ ನನಗೇನಪ್ಪ ಅಂದರೆ MBBS ಸೀಟ್ಸ್ ಇದೆ. ಓಕೆ, ಇಲ್ಲಿ ನಮಗೆ ಡೆಂಟಲ್ ಸೀಟ್ ಇದೆ. ಓಕೆ, ಇಲ್ಲಿ ಮತ್ತೆ ಬಂದುಬಿಟ್ಟು ಹೋಮಿಯೋಪತಿ ಸೀಟ್ ಈ ರೀತಿ ಇದಾವೆ ಅಂತ ಅಂದ್ಕೊರಿ. ಓಕೆ, ನಿಮ್ಗೆ ಈ ಡೆಂಟಲ್ ಸೀಟ್ ಸಿಕ್ಕೈತೆ. ಈಗ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರ ಅಂತಂದ್ರೆ ಡೆಂಟಲ್ದು ಫೀಸ್ ಕಾಲೇಜ್ ಫೀಸ್ ಕಟ್ಬಿಟ್ರೆ ಸಾಕು. ಡೆಂಟಲ್ ಫೀಸ್ ಕಾಲೇಜ್ ಕಟ್ಬಿಟ್ರೆ ನಿಮ್ಗೇನು ಯಾವುದೇ ರೀತಿಯಾಗಿ ಕಾಸಿನ ಡಿಪಾಸಿಟ್ ಬೇಕಾಗಿಲ್ಲ. ಇನ್ ಕೇಸ್ KCT ಕೋರ್ಸಸ್ ಇದ್ದು ಸಹಿತ KCT ಕೋರ್ಸಸ್ ಸಿಕ್ಕಿದ್ರೆ ಮಾತ್ರ ಏನಪ್ಪ ಅಂದರೆ ನೀವು MBBS ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಂದರೆ ಕಾಸಿನ ಡಿಪಾಸಿಟ್ ಕಟ್ಟಬೇಕು. ಅರ್ಥ ಆಯ್ತಾ? ಸರಿ, ಇದಿಷ್ಟು ಸದ್ಯಕ್ಕಿರುವಂಥ ಮಾಹಿತಿಗಳು. ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಡ್ಮಿಷನ್ಗೆ ಅಂತ ಕೇಳಿದ್ರೆ ನಾನು ಮಧ್ಯಾಹ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ತುಂಬ ಅಂದರೆ ತುಂಬ ಬಿಸಿ ಇದ್ದೀನಿ. ಈವ್ನಿಂಗ್ ಬಂದ ತಕ್ಷಣ ಓಕೆ, ಈವ್ನಿಂಗ್ ನಿಮ್ಗೆ ಏನಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಓಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಡ್ಮಿಷನ್ ಟೈಮ್ ಒಳಗೆ ಕೇಳ್ತಾರೆ, ಅವನ್ನೆಲ್ಲನೂ ಕೂಡ ಸಾಯಂಕಾಲ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇವಾಗ ನಂದು ಎಕ್ಸಾಮ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಆಯಿತಾ? ಸರಿನಾ? ಥ್ಯಾಂಕ್ ಯು. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.